ನಾವು ಇರೋದು ಒಂದು ಬಾಡಿಗೆ ಮನೆಯಲ್ಲಿ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ವಿ ಲೈವ್ ಇನ್ ಎ ರೆಂಟೆಡ್ ಹೌಸ್. ಅವನು ಲೇಟಾಗಿ ಎದ್ದೇಳುತ್ತಾನೆ. ಹಿ ಯೂಶ್ವಲಿ ಗೆಟ್ಸ್ ಅಪ್ ಲೇಟ್. ಹಿ ಯೂಶ್ವಲಿ ಗೆಟ್ಸ್ ಅಪ್ ಲೇಟ್. ನಾನು ಕಾಫಿನೇ ಕುಡಿಯೋದಿಲ್ಲ. ಐ ಡೋಂಟ್ ಡ್ರಿಂಕ್ ಕಾಫಿ ಆಟ್ ಆಲ್. ಐ ಡೋಂಟ್ ಡ್ರಿಂಕ್ ಕಾಫಿ ಆಟ್ ಆಲ್. ನಮ್ಮ ನಾಯಿ ಕಚ್ಚೋದಿಲ್ಲ. ಇದಕ್ಕೆ ಹೇಳ್ತೀವಿ, ಅವರ್ ಡಾಗ್ ಡಸಂಟ್ ಬೈಟ್. ಅವರ್ ಡಾಗ್ ಡಸಂಟ್ ಬೈಟ್. ಯಾರು ನನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ನೋಬಡಿ ಅಂಡರ್ಸ್ಟ್ಯಾಂಡ್ಸ್ ಮೀ. ನೋಬಡಿ ಅಂಡರ್ಸ್ಟ್ಯಾಂಡ್ಸ್ ಮೀ. ಅವಳು ಸಂಜೆ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಾಳೆ. ಸಿ ಟ್ಯೂಟರ್ಸ್ ದ ಕೈಟ್ಸ್ ಇನ್ ದ ಈವ್ನಿಂಗ್. ಸಿ ಟ್ಯೂಟರ್ಸ್ ದ ಕೈಟ್ಸ್ ಇನ್ ದ ಈವ್ನಿಂಗ್. ನಾವು ಅವರ ಬಗ್ಗೆ ಯಾವತ್ತೂ ಮಾತಾಡೋದಿಲ್ಲ. ವಿ ನೆವರ್ ಟಾಕ್ ಅಬೌಟ್ ದೆಮ್. ವಿ ನೆವರ್ ಟಾಕ್ ಅಬೌಟ್ ದೆಮ್. ನಮ್ಮ ನಾಯಿ ಯಾವತ್ತೂ ಯಾರನ್ನೂ ಕಚ್ಚೋದಿಲ್ಲ. ಇದಕ್ಕೆ ಹೇಳ್ತೀವಿ, ಅವರ್ ಡಾಗ್ ನೆವರ್ ಬೈಟ್ಸ್ ಎನಿಬಡಿ. ಅವರ್ ಡಾಗ್ ನೆವರ್ ಬೈಟ್ಸ್ ಎನಿಬಡಿ. ನೀನು ನನ್ನ ಮಾತು ಯಾವತ್ತೂ ಕೇಳೋದಿಲ್ಲ. ಯು ನೆವರ್ ಲಿಸ್ಟನ್ ಟು ಮೀ. ಯು ನೆವರ್ ಲಿಸ್ಟನ್ ಟು ಮೀ. ನಾವು ಅದನ್ನು ಎಂದಿಗೂ ಮಾಡೋದಿಲ್ಲ. ವಿ ನೆವರ್ ಡೂ ದ್ಯಾಟ್. ವಿ ನೆವರ್ ಡೂ ದ್ಯಾಟ್. ಇಲ್ಲ ಕಿರಣ್ ಯಾವಾಗಲೂ ಅದನ್ನು ಮಾಡೋದಿಲ್ಲ. ನೋ ಕಿರಣ್ ನೆವರ್ ಡಸ್ ದ್ಯಾಟ್. ನೋ ಕಿರಣ್ ನೆವರ್ ಡಸ್ ದ್ಯಾಟ್. ಅವಳು ತನ್ನ ಫೋನ್ನ ಯಾವತ್ತೂ ಮರೆಯೋದಿಲ್ಲ. ಸಿ ನೆವರ್ ಫಾರ್ಗೆಟ್ಸ್ ಹರ್ ಫೋನ್. ಸಿ ನೆವರ್ ಫಾರ್ಗೆಟ್ಸ್ ಹರ್ ಫೋನ್. ನೆಕ್ಸ್ಟ್, ಆ ಹುಡುಗ ಥ್ಯಾಂಕ್ ಯು ಹೇಳೋದೇ ಇಲ್ಲ. ದ್ಯಾಟ್ ಚೈಲ್ಡ್ ನೆವರ್ ಸೇ ಥ್ಯಾಂಕ್ ಯು. ದ್ಯಾಟ್ ಚೈಲ್ಡ್ ನೆವರ್ ಸೇ ಥ್ಯಾಂಕ್ ಯು. ಅವಳು ಯಾವತ್ತೂ ನನಗೆ ಫೋನ್ ಮಾಡೋದೇ ಇಲ್ಲ. ಸಿ ನೆವರ್ ಫೋನ್ಸ್ ಮೀ. ಸಿ ನೆವರ್ ಫೋನ್ಸ್ ಮೀ. ನನಗೆ ಗೊತ್ತು ಅವನು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಐ ನವ್ ಹಿ ನೆವರ್ ಲೈಸ್. ಐ ನವ್ ಹಿ ನೆವರ್ ಲೈಸ್. ಅವನು ಮಾಡ್ತಾನೆ ಅಂತ ನನಗೆ ಅನಿಸುತ್ತೆ. ಐ ಥಿಂಕ್ ಹೀ ಡಸ್. ಐ ಥಿಂಕ್ ಹೀ ಡಸ್. ಪ್ರತಿಯೊಬ್ಬರು ಏನಾದರೂ ಮಾಡ್ತಾರೆ. ಎವ್ರಿಬಡಿ ಡಸ್ ಸಮಥಿಂಗ್. ಎವ್ರಿಬಡಿ ಡಸ್ ಸಮಥಿಂಗ್. ಅವನು ದಿನಪೂರ್ತಿ ಏನೂ ಮಾಡಲ್ಲ. ಹೀ ಡಸ್ ನಥಿಂಗ್ ಆಲ್ ಡೇ. ಹೀ ಡಸ್ ನಥಿಂಗ್ ಆಲ್ ಡೇ. ನೆಕ್ಸ್ಟ್, ಅವಳು ಯಾವಾಗಲೂ ನನ್ನ ಬರ್ತ್ಡೇ ಮರಿತಾಳೆ. ಸಿ ಆಲ್ವೈಸ್ ಫಾರ್ಗೆಟ್ಸ್ ಮೈ ಬರ್ತ್ಡೇ. ಸಿ ಆಲ್ವೈಸ್ ಫಾರ್ಗೆಟ್ಸ್ ಮೈ ಬರ್ತ್ಡೇ. ಇಲ್ಲಿ ಯಾವಾಗಲೂ ಮಳೆ ಬರ್ತಾನೇ ಇರುತ್ತೆ. ಇಟ್ ರೈನ್ಸ್ ಆಲ್ ದ ಟೈಮ್ ಹರ್. ಇಟ್ ರೈನ್ಸ್ ಆಲ್ ದ ಟೈಮ್ ಹರ್. ಚಿಕ್ಕ ಮಕ್ಕಳು ಯಾವಾಗಲೂ ಪ್ರಶ್ನೆಗಳನ್ನು ಕೇಳ್ತಾನೇ ಇರ್ತಾರೆ. ಸ್ಮಾಲ್ ಚಿಲ್ಡ್ರನ್ ಆಸ್ಕ್ ಕ್ವಶನ್ಸ್ ಆಲ್ ದ ಟೈಮ್. ಸ್ಮಾಲ್ ಚಿಲ್ಡ್ರನ್ ಆಸ್ಕ್ ಕ್ವಶನ್ಸ್ ಆಲ್ ದ ಟೈಮ್. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.